ಜನ ಎತ್ತುತ್ತಾರೆ ಅಂತ ಹೇಳ್ತಾರೆ ಅವರು. ಆಟೋ ಸ್ಟ್ಯಾಂಡ್ ಯಾರು ಎತ್ತಿದವರು? ಯಾರು ಎತ್ತಿದ್ದಾರೆ ಆಟೋ ಸ್ಟ್ಯಾಂಡ್? ಅವರು ರಾಜಕೀಯ ನೋಡ್ರಿ, ರಾಜಕೀಯ ಮಾಡಿದ್ರೆ ನಾನು 1,000 ಕೋಟಿ ಅನುದಾನ ತಂದು ಇಲ್ಲಿ ಕೆಲಸ ಮಾಡ್ತಿದ್ವಾ? ನೆನೆ ಹೋಗಿ ಬೆಂಗಳೂರು ಕೆಲಸ ಮುಗಿದು ರಾತ್ರಿ ಬಂದು ಬೆಳಗ್ಗೆ ಎದ್ದು ಇಲ್ಲಿ ಸಮಸ್ಯೆ ನೋಡ್ಕೊಂಡು ಇಲ್ಲಿ ಸಮಸ್ಯೆಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವ್ರ ಥರ 6 ತಿಂಗಳಿಗೋ 3 ವರ್ಷಕ್ಕೋ ಒಂದಿಷ್ಟು ಬಂದ್ಬಿಟ್ಟು ಭಾಷಣ ಬಿಗಿದ್ಬಿಟ್ಟು ಅಥವಾ ಕಣ್ಣೀರು ಸೂಸ್ಬಿಟ್ಟು ನಾನೇನು ಮತ ಕೇಳೋಕ್ಕೋ ಅಥವಾ ಪರ್ಮನೆಂಟಾಗಿ ಇಲ್ಲಿ ರಾಜಕೀಯ ಮಾಡ್ಕೊಂಡು ಇರೋಕ್ಕೋ ನಾನು ಬಂದಿಲ್ಲ. ಆಕಸ್ಮಿಕವಾಗಿ ಬಂದೆ. ಜನ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ತಕ್ಕಂಗೆ ಜನರಿಗೆ ನಿರೀಕ್ಷೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಏನು ಇವ್ರದ್ದು ಕೊಡುಗೆ ಅನ್ನೋದು ಅಂಕಿಅಂಶ ತಗೊಂಡು ಬರಲಿ, ಸಾರ್ವಜನಿಕವಾಗಿ ಚರ್ಚೆ ಮಾಡುವ, ಸ್ಟೇಡಿಯಮ್ಗೆ ಬೇಕಾದ್ರೆ ಕಾಲ್ ಮಾಡುವ ಎಲ್ಲ ಪಬ್ಲಿಕ್ಸ್ನ. ನಮ್ಮ ಅವಧಿ, ನಾನು ಕಡಿಮೆ ಅವಧಿಲಿ ಬಂದು ನಂದೇನು, ಅವ್ರದ್ದು ಇಷ್ಟು ವರ್ಷ ರಾಜಕೀಯ ಅನುಭವದಲ್ಲಿ ಇವರೆಲ್ಲ ಇಷ್ಟು ವರ್ಷ ಇದ್ದದ್ದೇನು ಅಂಕಿಅಂಶ ತರಲಿ. ದಾಖಲೆ ಇದೆ ನಮ್ಮ ಹತ್ರ, ಖಾಲಿ ಮಾತಾಡಲ್ಲ, ದಾಖಲೆ ಇದೆ. ಕಣ್ಣು ಮುಂದೆ ಕೆಲಸ ನಡೆದಿದೆ. ಅವ್ರದ್ದು ಹೇಳಿ ನಮ್ಮದು ಹೇಳುವ. ಯಾರೋ ಅವ್ರ ಶಿಷ್ಯರು ಬಾಲಂಗೋಚಿಗಳು ಏನೋ ಹೇಳಿದ ತಕ್ಷಣ ಅದು ಸತ್ಯ ಆಗುತ್ತಾ? ಜನರಿಗೆ ಗೊತ್ತಿದೆ ಏನು ಕೆಲಸ ಆಗ್ತಾಯಿದೆ, ಏನೇನು ಅಭಿವೃದ್ಧಿ ಆಗ್ತಾಯಿದೆ, ಶಾಶ್ವತವಾಗಿ ಇಲ್ಲಿ ಏನೇನು ಪರಿಹಾರ ಸಿಗ್ತಾಯಿದೇನು ಜನರಿಗೆ ಗೊತ್ತಿದೆ. ಇವ್ರ ಚೇಲ ಪಟಾಲಮ್ಗೆ ಇವರು ಹೇಳುತ್ತಲ್ಲ ಫೈನಲ್ಲು. ಅವ್ರಿಗೆ ಹೊಟ್ಟೆ ಉರಿ, ಅವ್ರು ಸಹಿಸ್ಕೊತಾ ಇಲ್ಲ, ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಆ ಕಾಲದಲ್ಲಿ, ಈಗ ಮಾಡೋದನ್ನು ಸಹಿಸ್ಕೊತಾ ಇಲ್ಲ. ಯಾಕೆ ಜನ ರೋಸ್ ಹೋಗ್ತಾರೆ? ಏನು ಜನಕ್ಕೆ ನನ್ನ ಕೈಗೆ ಸಿಗ್ತಾ ಇಲ್ವಾ? ಕೆಲಸ ಮಾಡ್ತಾ ಇಲ್ವಾ? ಯಾವ್ದಾರ ಊರಲ್ಲಿ ಒಂದು ಕೆಲಸ ಆಗದಿರೋ ಊರು ಯಾವ್ದಾರ ಒಂದು ಗ್ರಾಮ ತೋರಿಸಿ. 200 ಚಿಲ್ಲರೆ ಗ್ರಾಮದಲ್ಲಿ ನಾನು ಬಂದಮೇಲೆ ಕೆಲಸ ಇಂಥ ಗ್ರಾಮದಲ್ಲಿ ಏನೂ ಆಗಿಲ್ಲ ಅನ್ನೋಂಥದ್ದು ಒಂದು ಗ್ರಾಮ ತೋರಿಸ್ತು. ಜನ ರೋಸ್ ಹೋಗಿದ್ದಾರೆ ಅಂತ ಒಂದು ಆರೋಪ, ಗಂಭೀರ ಆರೋಪ. ಜನ ರೋಸ್ ಹೋಗಿದ್ದಾರೆ ಅನ್ನೋದನ್ನು ಜನಗಳ ಹತ್ರ ಕೇಳಬೇಕು. ಅವ್ರ ಬಾಲಂಗೋಚಿಗಳು ಹೇಳಿದ್ರೆ ಅಲ್ಲ. ಅವ್ರ ಬಾಲಂಗೋಚಿಗಳಿಗೆ ನಾವು ಕೆಲಸ ಮಾಡ್ತಿಲ್ಲ. ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ, ಜನರ ಸಮಸ್ಯೆಯನ್ನು ಅರಿತು ಕೆಲಸ ಮಾಡಲಿಕ್ಕೆ ನಾನು ಈ ಜವಾಬ್ದಾರಿ ಜನ ಕೊಟ್ಟಿದ್ದಾರೆ. ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅವ್ರ ಬಾಲಂಗೋಚಿಗಳನ್ನ ಸಮಾಧಾನ ಮಾಡೋಕ್ಕೋ ಅವ್ರ ಬಾಲಂಗೋಚಿಗಳನ್ನ ಗೋಸ್ಕರ ನಾವಿಲ್ಲಿಲ್ಲ. ಸಾರ್ವಜನಿಕರ ಉದ್ದೇಶ, ಸಾರ್ವಜನಿಕರ ಸಮಸ್ಯೆನ ಸ್ಪಂದನೆ ಮಾಡೋಕ್ಕೆ ನಾವಿದ್ದೀವಿ. ಇಲ್ಲೇ ನೀವು ಎಷ್ಟು ಸರಿ ಬಂದಿದ್ದೀರಾ, ಎಷ್ಟು ಸರಿ ಯಾವ್ಯಾವ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ, ಇಲ್ಲಿ ಎಷ್ಟು ಸಮಸ್ಯೆ ಅನ್ನೋದನ್ನು ನೀವು ಸಾಕ್ಷಿ ಇದ್ದೀರಾ. ಬೇರೆದು ಬಿಡಿ. ಈ ಜಾಗದಲ್ಲಿ ನಾವು ಯೂಶಲಿ ಈಗ 17 ಕೋಟಿಗೆ ಇಲ್ಲೇ ಪಕ್ಕದಲ್ಲಿ ಗುದ್ಲಿ ಪೂಜೆ ಮಾಡೋದು, ಇದನ್ನು 100 ಕೋಟಿಗೆ ತಮಿಳ್ನಾಡಲ್ಲಿ ಪೂಜೆ ಮಾಡೋದು. ಇಲ್ಲಿ ಯೂಶಲಿ ನೀವು ಎಷ್ಟು ಸಮಸ್ಯೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತು. ಇದೆಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಇದರದ್ದು ಹಿಂದಿನ ಫೋಟೋಗಳು ನಿಮ್ಮ ಹತ್ರ ಇರ್ತದೆ, ಆಮೇಲೂ ಇರ್ತದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.